ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ಯುದ್ಧದ ಪರಿಣಾಮ ಒಂದೇ ರೀತಿಯಲ್ಲಿ ಬೀರಲ್ಲ. ಮತ್ತೊಂದು ಕಡೆಗೆ ಯುದ್ಧದ ಎಫೆಕ್ಟ್ನಿಂದಾಗಿ ಕಚ್ಚಾ ತೈಲದ ದರಗಳು ಗಗನಕ್ಕೆ ಏರಿವೆ. 1 ಬ್ಯಾರೆಲ್ ಕಚ್ಚಾ ತೈಲದ ದರ ಈಗ $114ಗೆ ಏರಿಕೆಯಾಗಿರುವಂಥದ್ದು. ರಾತ್ರೋರಾತ್ರಿ ಈ ಏರಿಕೆ ಕಂಡಿರುವಂಥದ್ದು. ಕಚ್ಚಾ ತೈಲದ ಬೆಲೆ 20% ಹೆಚ್ಚಳವಾಗಿದೆ. ರಾತ್ರೋರಾತ್ರಿ 20% ಹೆಚ್ಚಳವಾಗಿ ಕಚ್ಚಾ ತೈಲದ ದರಗಳು $114 ಪ್ರತಿ ಬ್ಯಾರಲ್ಗೆ. ಇದು ಕೂಡ ಯುದ್ಧದ ಎಫೆಕ್ಟ್. ಆಗಲೇ ಹೇಳ್ದಂಗೆ ಹಾರ್ಮುಜ್ ಜಲಸಂಧಿ ಏನಿದೆ ಅದರ ಮೂಲಕವೇ ಕಚ್ಚಾ ತೈಲದ ಹಡಗುಗಳು ಓಡಾಟವನ್ನು ನಡೆಸ್ತಾ ಇದ್ದಿದ್ದು. ಆ ಮೂಲಕವೇ ಸಾಗಾಟ ಮಾಡಬೇಕಿತ್ತು. ಸದ್ಯ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿರೋದ್ರಿಂದ ಇರಾನ್ ಹಾಗೇನೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ, ನಾವು ಹೊಡೆದುರುಳಿಸ್ತೇವೆ ಯಾವುದೇ ಹಡಗುಗಳಲ್ಲಿ ಬಂದರೆ ಅಂತೇಳಿ. ಈ ಹಿನ್ನೆಲೆಯಲ್ಲಿ ವ್ಯಾಪಾರ ವ್ಯವಹಾರಗಳು ಸ್ಥಗಿತಗೊಂಡಿರೋದ್ರಿಂದ ಕಚ್ಚಾ ತೈಲದ ಬೆಲೆ ಗಗನಕ್ಕೆ ಏರ್ತಾ ಇದೆ. ಇದರ ಎಫೆಕ್ಟ್ ಜನಸಾಮಾನ್ಯರಿಗೂ ಕೂಡ ತಟ್ಟತ್ತೆ. ಕಚ್ಚಾ ತೈಲದ ಬೆಲೆ ಯಾವಾಗಲೂ ಅಷ್ಟೇ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಈಕ್ವಲ್ ಆಗಿದ್ದರೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಇದರಲ್ಲಿ ಸ್ವಲ್ಪ ಏರುಪೇರಾದರೂ ಕೂಡ, ಅಂದರೆ ಸ್ಪೆಷಲಿ ಸಪ್ಲೈ ಜಾಸ್ತಿ ಇದ್ದು ಡಿಮ್ಯಾಂಡ್ ಕಡಿಮೆ ಇದ್ದರೆ ಒಂದು ಸ್ವಲ್ಪ ತೊಂದರೆ ಕಡಿಮೆ, ಆದರೆ ಡಿಮ್ಯಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಡಿಮೆ ಆದಾಗ ಈ ಥರದ ತೊಂದರೆಗಳನ್ನು ಎದುರಿಸಬೇಕಾಗತ್ತೆ ಜನಸಾಮಾನ್ಯರು ಕೂಡ. ಈಗ ಸದ್ಯ ತೈಲೋತ್ಪನ್ನಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿದ್ದಾವೆ ಅದರ ಬೇಡಿಕೆ ಜಾಸ್ತಿ ಇದೆ. ಆದರೆ ಸದ್ಯಕ್ಕೆ ಯುದ್ಧದ ಕಾರಣದಿಂದಾಗಿ ಇರಾನ್ನ ಮೇಲೆ ಇಸ್ರೇಲ್ ಹಾಗೆ ಅಮೆರಿಕ ಜಂಟಿ ಪಡೆಗಳು ಏನು ಆಪರೇಷನ್ ಫ್ಯೂರಿಯನ್ನು ನಡೆಸ್ತಾ ಇವೆ, ಈ ಕಾರಣದಿಂದಾಗಿ ಸದ್ಯ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದ್ದಾಗ್ಯೂ ಸಪ್ಲೈ ಕಡಿಮೆ ಆಗ್ತಾ ಇದೆ. ಈ ಸಪ್ಲೈ ಕಡಿಮೆ ಆಗಿರುವ ಕಾರಣದಿಂದಾಗಿ ಬೆಲೆಯಲ್ಲಿ ಏರಿಕೆ ಆಗ್ತಾ ಇರುವಂಥದ್ದು. ಕಚ್ಚಾ ತೈಲದ ಸಪ್ಲೈ ಕಡಿಮೆ ಆಗ್ತಾ ಇದ್ದಂತೆಯೇ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ, ಅಂದರೆ ಡಿಮ್ಯಾಂಡ್ ಜಾಸ್ತಿ ಇದೆ, ಸಪ್ಲೈ ಕಡಿಮೆ ಇದೆ, ಈಗ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಬೆಲೆ ಏರಿಕೆ ಸಾಮಾನ್ಯ. ಸದ್ಯ ಪ್ರತಿ ಬ್ಯಾರೆಲ್ಗೆ $114ಗೆ ಏರಿಕೆಯಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.